ಭಾರತೀಯ ಸೇನಾ ನೂತನ ಮುಖ್ಯಸ್ಥರಾಗಿ ಲೆಫ್ಟಿನೆಂಟ್ ಧೀರಜ್ ಸೇಠ್ ನೇಮಕ ಆಗಿದ್ದಾರೆ. ಪ್ರಸ್ತುತ ಸೇನಾ ಮುಖ್ಯಸ್ಥರಾಗಿದ್ದಾರೆ ಜನರಲ್ ಉಪೇಂದ್ರ ದ್ವಿವೇದಿ ಅವರು. ಅವರ ನಿವೃತ್ತಿಯ ನಂತರ ಲೆಫ್ಟಿನೆಂಟ್ ಜನರಲ್ ಧೀರಜ್ ಸೇಠ್ ಅಧಿಕಾರವನ್ನು ವಹಿಸಿಕೊಳ್ತಿದ್ದಾರೆ. ಜೂನ್ 30ಕ್ಕೆ ಅಧಿಕಾರ ತೆಗೆದುಕೊಳ್ತಾರೆ ಧೀರಜ್ ಸೇಠ್ ಅವರು. ಈ ನೇಮಕಾತಿಗೆ ಭಾರತದ ರಾಷ್ಟ್ರಪತಿಯವರಿಂದ ಅನುಮೋದನೆ ಸಿಕ್ಕಿದೆ. ಅತ್ಯಂತ ಹಿರಿಯ ಮತ್ತು ಅನುಭವಿ ಅಧಿಕಾರಿಯಾಗಿದ್ದಾರೆ ಧೀರಜ್ ಸೇಠ್ ಅವರು. ಭಾರತೀಯ ಸೇನೆಯಲ್ಲಿ ಅತ್ಯಂತ ಸುದೀರ್ಘ ಅನುಭವ ಹೊಂದಿದ್ದಾರೆ. ಧೀರಜ್ ಅವರು ರಾಷ್ಟ್ರೀಯ ರಕ್ಷಣಾ ಅಕಾಡೆಮಿ ವೆಲ್ಲಿಂಗ್ಟನ್ ಡಿಫೆನ್ಸ್ ಸರ್ವಿಸಸ್ ಸ್ಟಾಫ್ ಕಾಲೇಜಿನ ಹಳೆಯ ವಿದ್ಯಾರ್ಥಿಯಾಗಿದ್ದಾರೆ. 1986ರಲ್ಲಿ ಭಾರತೀಯ ಸೇನೆಯ ಪ್ರತಿಷ್ಠಿತ ಆರ್ಮರ್ಡ್ ಕಾರ್ಪ್ಸ್ಗೆ ನಿಯೋಜನೆಗೊಂಡಿದ್ದಂಥವರು ಧೀರಜ್ ಸೇಠ್ ಅವರು. ಈಗ ಮುಖ್ಯಸ್ಥರಾಗಿ ನೇಮಕವಾಗಿದ್ದಾರೆ. ಹಾಗಾಗಿನೇ 30ನೇ ತಾರೀಕು ಅವರು ಅಧಿಕೃತವಾಗಿ ಕಾರ್ಯಾರಂಭವನ್ನು ಮಾಡಲಿದ್ದಾರೆ. ಉಪೇಂದ್ರ ದ್ವಿವೇದಿ ನಿವೃತ್ತಿ ನಂತರ ಈಗ ಅಧಿಕಾರ ಅವರಿಗೆ ಸಿಗ್ತಾ ಇದೆ.